ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಬಿ ಶ್ಯಾಮಸುಂದರ್ ವೇದಿಕೆ ಆಶ್ರಮದಲ್ಲಿ ಭೀಮಾ ಕೋರೆಗಾಂವ್ 208ನೇ ವಿಜಯೋತ್ಸವ ಭವ್ಯ ಆಚರಣೆ. ಭರ್ಜರಿ ಯಶಸ್ವಿಗೊಂಡ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ. ವಿಷ್ಣುಕಾಂತ್ ಅವರ ಪ್ರಯತ್ನಕ್ಕೆ ಫಲ ಸಿಗಲಿ, ನಟಿ ಭವ್ಯ. ಶ್ರೀ ಮಹದು ಅಪ್ಪನವರ 144ನೇ ಜಯಂತ್ಯೋತ್ಸವ ಅಂಗವಾಗಿ ಬೃಹತ್ ಮೆರವಣಿಗೆ ಪಾಂಡುರಂಗ ಮಂದಿರದಿಂದ ಪ್ರಾರಂಭವಾಗಿ ಗೌಳಿಗಲ್ಲಿಯಲ್ಲಿರುವ ತಾಯಿ ಭವಾನಿ ಮಂದಿರದವರೆಗೆ ಮೆರವಣಿಗೆ ಜರುಗಿತು. ಆರತಿ ಮತ್ತು ಮಹಾಪ್ರಸಾದ ಆಯೋಜಿಸಲಾಗಿತ್ತು. ಬೀದರ್ ನಗರಾದ್ಯಂತ ಭೀಮಾ ಕೋರೆಗಾಂವ್ 208ನೇ ವಿಜಯೋತ್ಸವದ ಅಂಗವಾಗಿ ವಿಜಯ ಸ್ತಂಭದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಯುವಕರು ಡಿಜೆ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದರು. ಅಸಮಾನತೆ ವಿರುದ್ಧ ನಡೆದ ಸ್ವಾಭಿಮಾನಿ ಹೋರಾಟವೇ ಭೀಮಾ ಕೋರೆಗಾಂವ್ ಯುದ್ಧ. ಮಹೇಶ್ ಗೋರ್ನಾಳ್ಕರ್. ನರಸಿಂಹಜರ್ನಾದಲ್ಲಿ ನೂತನ ವರ್ಷದಂದು ಜನಕಲ್ಯಾಣಕ್ಕಾಗಿ ಚಂಡಿ ಹೋಮ. ಸುದ್ದಿಯ ವಿವರಗಳು. ಬಿ ಶ್ಯಾಮಸುಂದರ್ ವೇದಿಕೆಯ ಆಶ್ರಯದಲ್ಲಿ ಭೀಮಾ ಕೋರೆಗಾಂವ್ದ 208ನೇ ವಿಜಯೋತ್ಸವವನ್ನು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾ ಕೋರೆಗಾಂವ್ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ರವಿ ಬಿ ಚಿದ್ರಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ಉದ್ಘಾಟಿಸಿದ್ದರು. ಮುಖ್ಯ ಭಾಷಣಗಾರರಾಗಿ ಸಂಶೋಧಕ ಬರಹಗಾರರಾದ ಡಾಕ್ಟರ್ ವಿಠಲ್ ವಗ್ಗನ್ ಕಲಬುರ್ಗಿ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1/1/1927 ಮೊದಲ ಬಾರಿಗೆ ತಮ್ಮ ಅನುಯಾಯಿಗಳೊಂದಿಗೆ ವಿಜಯ ಸ್ತಂಭಕ್ಕೆ ಗೌರವ ಸಲ್ಲಿಸುವ ಮೂಲಕ ದಲಿತರ ಶೌರ್ಯವನ್ನು ಜಗತ್ತಿಗೆ ಪರಿಚಯಿಸಿದ್ದರು. ನಂತರ ತಮ್ಮ ಜೀವಿತಾವಧಿಯವರೆಗೂ ಪ್ರತಿ ವರ್ಷ ಜನವರಿ 1ರಂದು ಕೋರೆಗಾಂವ್ಗೆ ಭೇಟಿ ನೀಡಿ ವಿಜಯ ಸ್ತಂಭಕ್ಕೆ ನಮನ ಸಲ್ಲಿಸುತ್ತಾ ಬಂದರು. ಅಂಬೇಡ್ಕರ್ ಅವರ ಕರೆಯಂತೆ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ದಲಿತರ ಸಾಧನೆ ಹಾಗೂ ಸ್ವಾಭಿಮಾನದ ದಿನವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಣದೂರ್ ಬುದ್ಧವಿಹಾರದ ಪೂಜ್ಯ ಭಂತೆ ಜ್ಞಾನಸಾಗರ್ ಹಾಗೂ ಪೂಜ್ಯ ಭಂತೆ ಸಂಘರಗಿತರು ವಹಿಸಿದ್ದರು. ಗೌರವ ಅಧ್ಯಕ್ಷತೆಯನ್ನು JDS SC ವಿಭಾಗದ ಜಿಲ್ಲಾಧ್ಯಕ್ಷ ದೇವೇಂದ್ರ ಆರ್ ಸೋನಿ, ಹಿರಿಯ ಮುಖಂಡರಾದ ವೈಜನಾಥ್ ಸೂರ್ಯವಂಶಿ, ಅಜೀಜ್ ಖಾನ್, ಶಶಿಕಾಂತ್ ಚೌಳಿ, ತುಕಾರಾಮ್ ಕರಾಟೆ, ಸೂರ್ಯಕಾಂತ್ ಬಾವಿದೊಡ್ಡಿ, ಸಂಗಮ್ ಚಿದ್ರಿ, ಗೌತಮ್ ಸೇರಿದಂತೆ ಗಣ್ಯರು, ಮಹಿಳಾ ಪ್ರತಿನಿಧಿಗಳು ಮತ್ತು ಯುವ ಮುಖಂಡರು ಭಾಗವಹಿಸಿದ್ದರು. ನಾವು ನಡ್ಸ್ಕೊಂಡು ಹೊಂಟಿದ್ದೆವು. ಇದೇ ರೀತಿಯಾಗಿ ಮುಂದೆ ಕೂಡ ವಿಜಯೋತ್ಸವ ಹೀಗೆ ಮುಂದುವರಿಲಿ. ನಿಮ್ಮೆಲ್ಲರ ಸಹಕಾರ ಈ ಒಂದು ಭೀಮಾ ಕೋರೆಗಾಂವ್ ಸೇನೆ ಮೇಲೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಮ್ಮ ಜನರು ಎಲ್ಲರೂ ಎಲ್ಲರೂ ಸಾಥ್ ಕೊಡ್ತೀರಿ. ಹೀಗೆ ಮುಂದುವರಿಸೋಣ ಅಂತ ಹೇಳಿ ನನಗಳು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಪ್ರಾಸ್ತಾವಿಕವಾಗಿ ತಮ್ಮೆಲ್ಲರಿಗೆ ಮತ್ತೊಂದು ಸಲ ವಂದಿಸಿ ನನ್ನ ಎರಡು ಮಾತಿಗೆ. ವ್ಯಕ್ತಿಗಳು ಯಾವಾಗಲೂ ನಮ್ಮ ಸಮುದಾಯ ಜೊತೆ ಮತ್ತೆ ಎಲ್ಲ ನಮ್ಮ ಸಂಘಟನೆ ಜೊತೆ ಎಲ್ಲ ರೀತಿಯ ಸಹಾಯ ಸಹಕಾರ. ಮತ್ತೊಮ್ಮೆ ತುಕಾರಾಮ್ ಕರಾಟೆ ಸರ್ ಅವರಿಗೆ ವೇದಿಕೆ ಪರವಾಗಿ ವೈಶೇಷಿ ಸಾಗರ್ ಅವರು ಒಂದು ಶೇರಿನ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಆ ಒಂದು ಶೇರಿನ ಕೇಳಬೇಕು. सबको मेरा सप्रेम जय हिंद। भीमा कोरेगांव विजयोत्सव के शुभ अवसर पर दो शायरियां बोलना चाहूंगी। पहली शायरी, लहू से लिखा गया वो इतिहास है, ए मेरे जय भीम। अन्याय के आगे कभी न झुकने वाले वो विश्वास है हम। भीमा कोरेगांव के शौर्य की मशाल को जलाए रखना, ए मेरे जय भीम वालों। भीमा कोरेगांव के साहब के विचारों की आखिरी आस है। दूसरी शायरी, इतिहास बताने वालों कुछ हमारी भी इतिहास बताओ। ನಮ್ಮ ಇತಿಹಾಸವನ್ನು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನು ತಿಳಿದವರು ಇತಿಹಾಸವನ್ನು ಸೃಷ್ಟಿಸಲಾರು ಅಂತ. ನಾವು ಇತಿಹಾಸದ ಕಡೆ ಗಮನ ಹರಿಸಬೇಕಾಗಿದೆ. ನಮ್ಮ ಪೂರ್ವಜರು ಹಾಕಿಕೊಂಡಂತಹ ಚರಿತ್ರೆಯನ್ನು ನಾವು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ವಿಷಯಗಳನ್ನು ಮಾತನಾಡಿದ್ದಾರೆ. ಹಾಗಾಗಿ ನಾನು ಈ ಒಂದು ವೇದಿಕೆ ಪರವಾಗಿ ಇಲ್ಲಿದ್ದಂತ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯಂದರಿಗೆ ಬಹಳ ಜನ ಊಟದ ಮೂಲಕ
ಎಲ್ಲರಿಗೆ ಗೊತ್ತಿದೆ 208 साल शौर्य दिवस के नाम से मनाया जाता है। भीमा कोरेगांव ಕದನವು ಜನವರಿ 1, 1818 ರಂದು ನಡೆದು ಮಹತ್ವದ ಯುದ್ಧವಾಗಿತ್ತು. 800 ಸೈನಿಕರ ದೇಶಗಳ 18,000 ಸೈನಿಕರ ವಿರುದ್ಧ ಹೋರಾಡಿ ಗೆದ್ದಿದ್ದರು. ಇದು ಜಾತಿ ಶೋಷಣೆ ಮತ್ತು ಅಸ್ಪೃಶ್ಯತೆಗೆ ವಿರುದ್ಧ ದಲಿತ ಧೈರ್ಯದ ಸಂಕೇತವಾಯಿತು. ಡಾಕ್ಟರ್ ಅಂಬೇಡ್ಕರ್ ಅವರ ಈ ವಿಜಯವನ್ನು ಸ್ಮರಿಸುತ್ತಾರೆ ಮತ್ತು ಕೋರೆಗಾಂವ್ನಲ್ಲಿ ವಿಜಯ ಸ್ತಂಭವಿದೆ. ಅಂಬೇಡ್ಕರ್ ಅವರ ಸಂದೇಶ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವಿಜಯ ಸ್ತಂಭಕ್ಕೆ ಭೇಟಿ ನೀಡಿ ದಲಿತರ ಪಾಲಿಗೆ ಇದು ಧೈರ್ಯ ಮತ್ತು ಆತ್ಮಗರ ಸಂಕೇತವನ್ನು ಬಾಣಿಸಿದರು. ಸಂಕ್ಷೇಪವಾಗಿ ಹೇಳುವುದರೆ ಭೀಮಾ ಕೋರೆಗಾಂವ್ ಯಾವುದು ಯುದ್ಧವು ಕೇವಲ ಒಂದು ಮಿಲಿಟರಿ ವಿಜಯವಿಲ್ಲ, ಬದಲಾಗಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟದಲ್ಲಿ ದಲಿತರ ಧೈರ್ಯ ಮತ್ತು ಶಕ್ತಿ ಸಂಕೇತವಾಗಿದ್ದು. ಇಷ್ಟೆಲ್ಲ ಮಾಡಿದ್ರು मात्र 800 दलित सैनिकों 28,000 लोगों से लड़े हैं, लेकिन हम आज देश में तकरीबन 50% के ऊपर है। विजय साहब, सुरेंद्र साहब, आज 140 करोड़ में हम 70 करोड़ के ऊपर है दलित लगभग। जब 800 लोग 28,000 को हरा सकते हैं तो आज के जमाने में हम तकरीबन आधा पॉपुलेशन है इंडिया का, हम क्यों ना प्राइम मिनिस्टर बन सकते हैं, हम क्यों ना चीफ मिनिस्टर बन सकते हैं। ये आपको आलोचना करना होगा, सोचना होगा दलित भाइयों को, हम कहाँ पीछे जा रहे हैं। सबसे ज्यादा आबादी होने के बाद भी कर्नाटक में भी सबसे हाईएस्ट 1 करोड़ के ऊपर दलित बांधव दलित बिरादरी है। इससे आप लोगों को सोचना होगा, इकट्ठा होना होगा, लड़ाई लड़नी होगी, होराಟ करना होगा और अपने मुकाम पे जाना होगा। ವಿಜಯೋತ್ಸವ ಈ ಕಾರ್ಯಕ್ರಮ ಆಚರಣೆ ಮಾಡ್ಕೋತಾ 2016 ಬಂದರು. ಹೀಗೆ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ತುಕಾರಾಮ್ ಅಣ್ಣವ್ರು ಆಲ್ರೆಡಿ ಹೇಳಿದ್ದಾರೆ, ಏನೇನೋ ಸಂಘರ್ಷ ಮಾಡ್ಕೊತಾ ಕಟ್ಕೊತಾ ಬಂದಿದ್ದಾರೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಯಾಕಂದ್ರೆ 1818ರಲ್ಲಿ ನಡೆದಿದ್ದು, ಅವಾಗ ಏನು ಒಂದು ಇದು ಆಯ್ತು, ಒಂದು ಘಟನೆ ಆಯ್ತು. ಆ ಘಟನೆ ಮುಂದೆ ಎಲ್ಲೂ ಆಗ್ತಿರುವುದು. ಯಾಕಂತಂದ್ರೆ ಅವಾಗ ಏನು ಅಸ್ಪೃಶ್ಯತೆಯಿಂದ ಏನು ಎದ್ದರು, ಅದು ಇನ್ನೂ ಸ್ವಲ್ಪ ಜನ ಮನಸ್ಥಿತಿಯ ಮೇಲೂ ಕೇಳೋದಿದೆ. ಅದು ಹೋಗಲಾಡಿಸ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಅದರಿಂದ ನಮಗೆಲ್ಲ ಒಂದು ತಿಳುವಳಿಕೆ ಬರ್ತದ, ಒಳ್ಳೆತನ ಬರ್ತದ. ಇದು ಒಂದು ಸಮಾಜ ಕಟ್ಲಕ್ಕ ಒಂದು ಒಳ್ಳೆ ಕೆಲಸ ಆಗ್ತದ ಅಂಥೇಳಿ ನಮ್ಗೆ ಇನ್ನು ಭಾಳ ಜನ ಮಾತಾಡೋರು ಇದ್ದಾರೆ, ಗುರುಗಳಿದ್ದಾರೆ, ಹಾಗೂ ಮುಖ್ಯ ಭಾಷಣಕಾರರಿದ್ದಾರೆ. ಅದಕ್ಕೆ ನಾನು 2 ಮಾತಾಡೋಣ. ಗೆಜೆಟ್, ಬಿಜಾಪುರ ಗೆಜೆಟ್, ಗುಲ್ಬರ್ಗ ಗೆಜೆಟ್ಗಳಲ್ಲಿ ಮಹಾರಂದ್ರೆ ಹೊಲೆಯ ಅಂತ ದಾಖಲೆ ಇದೆ. ಆ ಅವಿವೇಕಿಗಳು ತಿಳ್ಕೋಬೇಕು, ಬೀದರ್ಲಿಂದ ಚಾಲೆಂಜ್ ಮಾಡ್ಲತ್ತೀನಿ ವಿಠಲ್ ಒಗ್ಗನ್. ಯಾವನಿಗಾದ್ರೂ ಅನುಮಾನ ಇದ್ರೆ ಅವ ಆಲ್ಟು ಫಾಲ್ತು ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ಲಾರ್ದವ್ರ ಹತ್ರ ಚಾಲೆಂಜ್ ಮಾಡೋದಲ್ಲ, ಗಂಡಸಿನ ಹತ್ರ ಚಾಲೆಂಜ್ ಮಾಡ್ಬೇಕಂತ ಗೊತ್ತಾಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ, ಬೀದರ್ ಮತ್ತು ಗುಲ್ಬರ್ಗ ಜನ ಅಂದ್ರೆ ಜ್ಞಾನದ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಮಗೆ ತಗಲು ಹಾಕೊಳ್ತಕ್ಕಂಥ ಯಾವನು ಈ ಕರ್ನಾಟಕದ ಭೂಮಿ ಮೇಲೆ ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ ಅಂದ್ರೆ ಭೀಮಾ ಕೋರೆ ಯುದ್ಧ ಆಗ್ಲಿಕ್ಕೆ ಕಾರಣ ಅಂದ್ರೆ ಇದೇ ಬೀದರ್, ಇದೇ ಬೆಳಗಾವ, ಇದೇ ಕಲಬುರಗಿ ಹೊಟ್ಟಿರ್ತಕ್ಕಂಥ ಹೊಲೆಯರ ಕಾರಣ ಅಂತಕ್ಕಂಥ ನೀವು ನೆನಪಿರ್ಬೇಕು. ಅದಕ್ಕಾಗಿ ನೀವು ಬಹಳ ಸಮೀಪದಿಂದ ಹೇಳ್ತೀನಿ ನಿಮಗೆ. ಅದ್ಯಾಂಗ್ರಿ ಬೀದರ್, ಗುಲ್ಬರ್ಗ, ಬಿಜಾಪುರ, ಬೆಳಗಾವ ಮತ್ತು ಹುಬ್ಬಳ್ಳಿ, ಧಾರವಾಡ ಈ ಕಡೆ ಇರ್ತಕ್ಕಂಥ ಮಹಾರಥ ಹೊಲೆಯರು ಭೀಮಾ ಕೋರೆಗಾಂವ್ ಏನ್ ಸಂಬಂಧ ಅಂದ್ರೆ ಬಹುಶಃ ನೀವು ಅರ್ಥ ಮಾಡ್ಕೊಳ್ಳಿ. ಮರಾಠ ಸಮುದಾಯದಲ್ಲಿ ಇರ್ತಕ್ಕಂಥ ಚವ್ಹಾಣ್, ಹೋಳ್ಕರ್, ಶಿಂದೆ, ಕಾಂಬಳೆ, ಘಾಟ್ಗೆ ನೋಡಿ, ಇವೆಲ್ಲ ಸರ್ನೇಮ್ಗಳು ಮಹಾರಲ್ಲಿ ಸಿಗ್ತಾವ. ನೀವು ಇವೆರಡು ಕಮ್ಯುನಿಟಿ ಮೇಲೆ ಎಲ್ಲಿ ಸಿಗಂಗಿಲ್ಲ. ಅದಕ್ಕೆ ರಾಜಾರಾಮ್ ಶಾಸ್ತ್ರಿ ಅಂತಕ್ಕಂಥ ಮರಾಠಿ ಒಬ್ಬ ಚರಿತ್ರಕಾರ ಹೇಳ್ತಾರೆ,
ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವದ 800ರ ಕಾಲಘಟ್ಟದಲ್ಲಿ ಮಹಾರ್ ಮತ್ತು ರಟ್ ಅಂತಕ್ಕಂಥ ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಮಹಾರ್ ಮತ್ತು ರಟ್ ಅಂತಕ್ಕಂಥ ಇಬ್ಬರು ಅಣ್ಣ ತಮ್ಮಂದಿರಿದ್ರು. ಯಾವಾಗ ಈ ಮನುವಾದಿಗಳ ವಿಕೃತ ಮನಸ್ಸು ಈ ಸಮುದಾಯಗಳ ಮೇಲೆ ಬಿತ್ತು, ಒಡೆದು ಮಹಾರ್ ಮತ್ತು ಮರಾಠ ಆಗ್ಬಿಟ್ಟು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಪರಾಕ್ರಮಿಗಳಲ್ಲಿ ಮಹಾರರು ಮತ್ತು ರಟ್ಟರು. ಅದಕ್ಕಾಗಿ ನಾವು ಹೆಮ್ಮೆ ಪಡ್ಕೊಳ್ತಕ್ಕಂಥ ವಿಷಯ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಥೇಟ್ ಅಕ್ಕ ಮಹಾದೇವಿಯವರ ನಟನೆ ಸಾಕ್ಷಾತ್ ಅವರೇ ಕಣ್ಮುಂದೆ ಬಂದು ನಿಂತ ಅನುಭವ, ಸೌಮ್ಯತೆ, ತಾಳ್ಮೆ, ಶುದ್ಧಗಳ ಉಚ್ಚಾರಣೆ, ವಚನಗಳ ಪ್ರಸ್ತುತಪಡಿಸುವಿಕೆ ಇವೆಲ್ಲವೂ ಅದ್ಭುತವಾಗಿ ಚಿತ್ರಗಳಲ್ಲಿ ಮೂಡಿಬಂದಿದೆ ಎಂದು ಜಗನ್ಮಾತೆ ಚಲನಚಿತ್ರ ವೀಕ್ಷಣೆ ಮಾಡಿದ ಪ್ರೇಕ್ಷಕರು ಹೇಳಿದ ಮಾತುಗಳಿವು. ಬೀದರ್ನ ಸಪ್ನಾ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಕಂಡ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಭರ್ಜರಿ ಯಶಸ್ವಿ ಕಂಡಿತ್ತು. ಮೊದಲ ದಿನವೇ ಚಿತ್ರಮಂದಿರ ಹೌಸ್ಫುಲ್ ಆಗಿ ನಡೆಯಿತು. ಈ ಕುರಿತು ಮಾತನಾಡಿದ ನಟಿ ಭವ್ಯ ಅವರು, ವಿಷ್ಣುಕಾಂತ್ ಬಿಜೆ ಅವರ ನಟನೆ, ರಚನೆ, ನಿರ್ದೇಶನ ಈ ಚಿತ್ರಕ್ಕೆ ಸಾಕಷ್ಟಿದೆ. ಇನ್ನು ಯಶಸ್ವಿಯಾಗಿ ಅವರ ಸಿನಿ ಜರ್ನಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದ್ದರು. ನಟ ವಿಷ್ಣುಕಾಂತ್ ಅವರು ಮಾತನಾಡಿ, ಬೀದರ್ನಲ್ಲಿ ಬೆಳೆದ ಕಲಾವಿದರು ಈ ಚಿತ್ರದಲ್ಲಿ ಸುಂದರವಾಗಿ ನಟನೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಬೀದರ್ನಲ್ಲಿ ಪ್ರೇಕ್ಷಕರು ಮನಪೂರ್ವಕವಾಗಿ ಚಿತ್ರ ವೀಕ್ಷಣೆ ಮಾಡಿ ಚಪ್ಪಾಳೆ ತಟ್ಟಿದ್ದಾರೆ. ಚಿತ್ರವು ಇನ್ನು ಹೆಚ್ಚು ಪ್ರಚಾರ ಕಾಣಲೆಂದು ಪ್ರಾರ್ಥಿಸುವೆ ಎಂದರು. ಅಕ್ಕ ಮಹಾದೇವಿ ಚಲನಚಿತ್ರ ವೀಕ್ಷಣೆ ಮಾಡಿದ ಖ್ಯಾತ ವಕೀಲರಾದ ಅಶೋಕ್ ಮಾನೂರೆ ಹಾಗೂ ಸುರೇಶ್ ಪಾಟೀಲ್ ಅವರು ಚಿತ್ರ ಕುರಿತು ಮಾತನಾಡುತ್ತಾ, ಈ ಚಿತ್ರ ನೋಡಿ ಸ್ವತಃ ಅಕ್ಕ ಮಹಾದೇವಿಯವರನ್ನೇ ನೋಡಿದ ಅನುಭವವಾಯಿತು. ಸುಲಕ್ಷಾ ಖೈರ್ ಅವರು ತುಂಬಾ ಭಾವಪ್ರಧಾನವಾಗಿ ನಟನೆ ಮಾಡಿದ್ದಾರೆ. ಸಾಕಷ್ಟು ಜನರು ಈ ಚಿತ್ರ ವೀಕ್ಷಿಸಿ ಬೆನ್ನು ತಟ್ಟಿದ್ದಾರೆ. ಕೌಶಿಕ ಮಹಾರಾಜ ಹಾಗೂ ಬಸವಣ್ಣನವರ ಪಾತ್ರದಲ್ಲಿ ವಿಷ್ಣುಕಾಂತ್ ಅವರು ಕಾಣಿಸಿಕೊಂಡಿದ್ದು ಖುಷಿ ಎನ್ನಿಸಿದೆ. ಬೀದರ್ ಜಿಲ್ಲೆಯಲ್ಲಿಯೂ ಯಾವ ಪ್ರತಿಭೆಗಳಿಗೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಚಿತ್ರತಂಡ ಅದ್ಭುತ ಯಶಸ್ಸು ಕಂಡಿದೆ. ಚಲನಚಿತ್ರದಲ್ಲಿ ಎಲ್ಲ ಪಾತ್ರಗಳು ಉತ್ತಮವಾಗಿ ಮೂಡಿ ಬಂದಿವೆ. ಜನರು ಈ ಚಲನಚಿತ್ರ ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಕ್ಕ ಮಹಾದೇವಿಯವರ ಪಾತ್ರದಲ್ಲಿ ನಟಿಸಿರುವ ಸುಲಕ್ಷಾ ಖೈರ್ ಅವರು ಮಾತನಾಡಿ, ಈ ಚಲನಚಿತ್ರವನ್ನು ಬೆಂಗಳೂರಿಗಿಂತ ಬೀದರ್ನಲ್ಲಿಯೇ ಬಿಡುಗಡೆ ಮಾಡಿದ್ದು ಅತ್ಯಂತ ಯಶಸ್ವಿನ ಪಯಣದ ಕಡೆಗೆ ನಮ್ಮನ್ನ ಕೊಂಡೊಯ್ದಿದೆ. ಎಲ್ಲರ ಕುಟುಂಬ ಸಮೇತರಾಗಿ ಆಗಮಿಸಿ ಚಿತ್ರ ವೀಕ್ಷಿಸಬೇಕೆಂದು ಕೋರಿದ್ದರು. ಇದೇ ವೇಳೆ ಪೂಜ್ಯ ತಡೋಳದ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು, ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಶ್ರೀ ಅಕ್ಕ ಡಾಕ್ಟರ್ ಗಂಗಾಂಬಿಕಾ ತಾಯಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದ್ದರು. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಟ್ಕರ್, ವಚನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅಲ್ಲಂ ಪ್ರಭು ನವದಗೆರೆ, ಔಷಟ್ಟಿ ಪಾಟೀಲ್, ವಂದೇ ಮಾತರಂ ಶಾಲೆಯ ಪ್ರಾಚಾರ್ಯರಾದ ರತ್ನಾ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ಸಾಹಿತಿಗಳಾದ ಭಾರತಿ ವಸ್ತ್ರದ್, ಜಯದೇವಿ ಯದ್ಲಾಪೂರೆ, ಶಿವಶಂಕರ್ ಟೋಕ್ರೆ, ಶರಣಪ್ಪ ಮಿಠಾರೆ, ಸಂಗೀತ ನಿರ್ದೇಶಕ ಪಳಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಸಿನಿಮಾ ವೀಕ್ಷಣೆ ಮಾಡಿದ್ದರು. ನೂತನವಾದ ಕ್ರಾಂತಿ ಜರುಗಿತ್ತು. ಆ ಕ್ರಾಂತಿ ಎಲ್ಲರೂ ಸಮಾನವಾಗಿರ್ತಕ್ಕಂಥ, ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಕ್ರಾಂತಿಯನ್ನು 12ನೇ ಶತಮಾನದಲ್ಲಿ ಜರುಗಿತ್ತು. ಅಂಥ ಒಂದು ಕ್ರಾಂತಿಯಲ್ಲಿ ಉದಯವಾಗಿ ಬಂದಿರತಕ್ಕಂಥ ವೀರ ವೈರಾಗ್ಯ ನಿಧಿ ಜಗನ್ಮಾತೆ ನಮ್ಮೆಲ್ಲ ಮಹಿಳಾಗುಲಕ್ಕೆ ಕೀರ್ತಿಯನ್ನು, ನಮ್ಮೆಲ್ಲರಿಗೂ ಧೈರ್ಯವನ್ನು ತುಂಬತಕ್ಕಂಥ ಅಕ್ಕನ ಒಂದು ಅಕ್ಕ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಚಲನಚಿತ್ರ ಇವತ್ತಿನ ದಿವಸ ನಮ್ಮ ವಿಷ್ಣುಕಾಂತ್ ಬಿಜಿ ಅವರು ರಚನೆ, ಮಾರ್ಗದರ್ಶನ, ನಿರ್ಮಾಪಕರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಜಗನ್ಮಾತೆ ಅಕ್ಕ ಮಹಾದೇವಿಯ ಪಾತ್ರವನ್ನು ನಮ್ಮ ಬೀದರ್ ಜಿಲ್ಲೆಯವರೇ ಆಗಿರ್ತಕ್ಕಂಥ ಸುಲಕ್ಷಾ ಅವರು ಹಾಕಿದ್ದು ನಮಗೆಲ್ಲ ಬಹಳ ಹೆಮ್ಮೆ, ಸಂತೋಷ ತಂದುಕೊಟ್ಟಿದೆ. ಅದಕ್ಕೆ ಈ ಒಂದು ಚಲನಚಿತ್ರ ಎಲ್ಲರಿಗೂ ಪ್ರಚಾರ ಮಾಡಿ ಇವತ್ತು ನೋಡ್ರಿ ಏಕಕಾಲಕ್ಕೆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಈ ಚಿತ್ರ ಬಿಡುಗಡೆಗೊಳ್ತಾ ಇದೆ. ಅದಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಒಂದು 11 ಗಂಟೆಗೆ ಚಲನಚಿತ್ರ ಬಿಡುಗಡೆಯಾಗಿ ಅಲ್ಲಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಇದನ್ನು ನೋಡಬೇಕು. ಅಕ್ಕ ಮಹಾದೇವಿಯವರ ಸಂದೇಶ ನಾವೆಲ್ಲ ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು. ತಾವು ನೋಡಬೇಕು, ಇನ್ನೊಬ್ಬರಿಗೂ ಕೂಡ ನೋಡುವ ಹಾಗೆನೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ತಿಳ್ಕೊಂಡು ಶುಭ ಹಾರೈಸಿ ಈ ಒಂದು ಜಗನ್ಮಾತೆ ಅಕ್ಕ ಮಹಾದೇವಿಯವರ ಒಂದು ಚಲನಚಿತ್ರ ಬೀದರ್ದಲ್ಲಿ ಈ ಒಂದು ಬಿಗ್ ಬಜಾರ್ ಸಪ್ಲಿಮೆಂಟ್ ಮಲ್ಟಿಪ್ಲೆಕ್ಸ್
ಒಂದು ಇದರಲ್ಲಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಇನ್ನು ಪ್ರತಿದಿನ 11 ಗಂಟೆಗೆ ಇದು ಪ್ರಾರಂಭ ಆಗ್ತದೆ. 2-2.5 ತಾಸಿನಲ್ಲಿ ಈ ಒಂದು ಚಲನಚಿತ್ರ ಮುಕ್ತಾಯಗೊಳ್ಳುತ್ತದೆ. ಅದಕ್ಕೆ ತಾವೆಲ್ಲರೂ ದಿನ ಬಂದು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅಂತ ತಿಳಿಸಿ ನಾನು 2 ಮಾತನ್ನು ಅಕ್ಕಮಹಾದೇವಿ ತಾಯಿಯವರು ಅಂತ ಜಗನ್ಮಾತೆ ಅಕ್ಕಮಹಾದೇವಿಯವರ ಒಂದು ಚಲನಚಿತ್ರ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿರುವಂತ BJ ವಿಷ್ಣುಕಾಂತ್ ಅವರು ತಾವೇ ಸ್ವತಃ ರಚನೆಯನ್ನು ಮಾಡಿ ನಿರ್ದೇಶನ ಮತ್ತು ನಿರ್ಮಾಪಕ ಅವರೇ ಆಗಿದ್ದಾರೆ. ಹೀಗಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಬೀದರ್ನ ಸಮಸ್ತ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಸಲ ನಾನು ಸುಲಕ್ಷರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳೋದು ಬೇಕಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸಿನಿಮಾ ನೋಡಿದ ತಕ್ಷಣ ನೀವು ಅನ್ಕೋತೀರಿ ಆ ಅಕ್ಕಮಹಾದೇವಿ ನಾವೇನು ನೋಡಿಲ್ಲ, ಆದ್ರೆ ಒಂದು ತದ್ರೂಪ ಒಂದು ಸ್ವರೂಪ ರೀತಿಯಲ್ಲಿ ನಾವು ಮೂಡಿಸಬೇಕಾಗಿದೆ. ಈಗಾಗಲೇ ಬಾಲ್ಕಿಯವರು ಹೇಳ್ತಾ ಇದ್ರು 50ಗಿಂತ ಒಂದು 100 ಅಂದ್ರೆ ಶತದಿನ ಓಡುವಂತ ಒಂದು ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ, ಅದು ಬಾಲ್ಕಿಯಲ್ಲಿ ಹೋಗುತ್ತೆ ಅಂತೇಳಿ ನಾವು ಬೀದರ್ ಒಂದಿಷ್ಟು ಮನಸ್ಸು ಮಾಡಬೇಕಾಗಿದೆ. ಪ್ರತಿದಿನ ಒಂದು ಸಂಘ ಸಂಸ್ಥೆಯವರು ಸೇರ್ಕೊಂಡು ಈ ಸಿನಿಮಾಗಳನ್ನ ಓಡಿಸಬೇಕಾಗಿದೆ. ಯಾಕೆ ಈ ಸಿನಿಮಾ ಓಡಿಸಬೇಕಾಗಿದೆ ಅಂದ್ರೆ ಮುಂದೆ ಬರುವಂತ ನಿರ್ಮಾಪಕ ಮತ್ತು ನಿರ್ದೇಶಕನ ಒಂದು ಧೈರ್ಯವನ್ನು ತುಂಬಬೇಕಾಗಿದೆ. ಅಂದ್ರೆ ನೀವು ಧಾರ್ಮಿಕ ಶರಣರ ಸಿನಿಮಾ ಮಾಡಿದ್ರೆ ನಾವೆಲ್ಲರೂ ನೋಡಕ್ಕೆ ಓಡಿಸಕ್ಕೆ ತಯಾರಿದ್ದೀವಿ ಅಂತ ಮಕ್ಕಳು ತೋರಿಸಬೇಕಾಗಿದೆ. ನಿಟ್ಟಿನಲ್ಲಿ ಪ್ರತಿನಿತ್ಯನೂ ಸಹ ಬೆಳಿಗ್ಗೆ 10:30 ಗಂಟೆ ಮತ್ತು ಸಾಯಂಕಾಲ 5 ಗಂಟೆಗೆ ಈ ಸಿನಿಮಾ ನಡೆಯುತ್ತೆ. ನಮ್ಮ ಬಸವ ಕೇಂದ್ರದ ಗೌರವಾಧ್ಯಕ್ಷ ಕವನ ಶೆಟ್ಕರಾದಿಗೆ ಅನೇಕ ಮಹಿಳೆಯರು ಬಂದಿದ್ದಾರೆ. ದಯವಿಟ್ಟು ಯಾರು ನಮ್ಮ ಹೆಸರು ಹೇಳಿಲ್ಲ ಅಂತ ಅನ್ಬೇಡ್ರಿ. ನಾವೆಲ್ಲರೂ ಅಕ್ಕನ ಸಿನಿಮಾಕ್ಕೆ ನೋಡಕ್ ಬಂದಿದ್ವಿ. ಇವತ್ತು ಒಂದೇ ದಿನ ಸಿನಿಮಾ ನಡೆಯಲ್ಲ, ಸಂಜೆನೂ ಇರುತ್ತೆ, ಬೆಳಿಗ್ಗೆ ನಿರಂತರವಾಗಿರುತ್ತೆ. ನಮ್ಮ ಕೆಲಸ ಏನಂದ್ರೆ ಉಳಿದವರಿಗೆಲ್ಲ ಸೇರಿಸಿ ಮಾಡಬೇಕಾಗಿದೆ. ಬಂಧುಗಳೇ, ಇಡೀ ಚಲನಚಿತ್ರದ ಖ್ಯಾತ ದಿಗ್ಗಜರಂತೆ ಕರಿಬೋದು ಭವ್ಯ ಮೇಡಮ್ ಅವರು. ಸುಮಾರು ವರ್ಷಗಳಿಂದ ಇಡೀ ಚಲನಚಿತ್ರ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಗಳನ್ನ ಕೆಲಸಗಳನ್ನ ಮಾಡಿದ ಜೊತೆಗೆ ಇವತ್ತು ಭವ್ಯ ಮೇಡಮ್ ಯಾರು ಗೊತ್ತಿರಲಿಲ್ಲ ಹೇಳ್ರಿ ಅವರು. ಆದ್ರೆ ಬಹಳ ವಿಶೇಷವಾಗಿ ವಿಷ್ಣುವರ್ಧನ್ ಸರಿ ಸಿನಿಮಾ ಹೊಡೆಯಂತ ಅನೇಕ ಸಿನಿಮಾಗಳಿಗೆ ಗೊತ್ತಿರುವ ಹಾಡುಗಳನ್ನ ಪ್ರತಿನಿತ್ಯ ಕೇಳ್ತಿದ್ವು. ಒಂದ್ಸರಿ ಚಪ್ಪಾಳೆ ಮೂಲಕ ಭವ್ಯ ಮೇಡಮ್ಗೂ ನಾವು ಇಲ್ಲಿ ಹಾರ್ದಿಕವಾದ ಸ್ವಾಗತವನ್ನ ಇಲ್ಲಿ ಕೋರೋಣ. ನೇರವಾಗಿ ಸಿನಿಮಾದ ಸಮಯ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಗನ್ಮಾತೆ ಅಕ್ಕಮಹಾದೇವಿಯವರ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಎಲ್ರಿಗೂ ನಾನು ಈ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆಲ್ರಿಗೂ ಹೇಳಬೇಕು. ಈ ವರ್ಷ ಎಲ್ರಿಗೂ ಒಂದು ಹೊಸತನ್ನು ತರಲಿ, ಎಲ್ಲರ ಜೀವನವು ಸುಖಮಯವಾಗಿರಲಿ, ಎಲ್ಲರ ಕನಸು ನನಸಾಗಲಿ, ಎಲ್ಲರ ಕುಟುಂಬಗಳಿಗೆ ದೇವರು ಪರಮಾತ್ಮನ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತೇನೆ. ಹಾಗೂ ಇವತ್ತು ಒಂದು ಖುಷಿ ಸಂಗತಿ, ಜಗನ್ಮಾತೆ ಅಕ್ಕಮಹಾದೇವಿಯವರ ಚಿತ್ರ ರಿಲೀಸ್ ಆಗ್ತಿರೋದು. ನನ್ನನ್ನು ಅಲ್ಲಿಂದ ಇಲ್ಲಿ ಕರೆಸಿದ್ದಾರೆ ನಮ್ಮ ವಿಷ್ಣುಕಾಂತ್ ಅವರು. ಈ ಚಿತ್ರ ಉದ್ಘಾಟನೆ ಮಾಡಿ ವೀಕ್ಷಿಸೋದಕ್ಕೆ ನನ್ನನ್ನು ಕರೆಸಿದ್ದಾರೆ. ಇದೊಂದು ಒಳ್ಳೆಯ ಒಂದು ಅವಕಾಶ. ನನ್ನ ಅವರು ಬಾಂಧವ್ಯ ಇದು ಇವಾಗಿಂದ ಅಲ್ಲ, ಅವ್ರ ಚಿತ್ರದಲ್ಲಿ ನಾನು ಅಂಬೇಡ್ಕರ್ ಚಿತ್ರ ಮಾಡಿದ ಆವಾಗಲಿಂದನೂ ಅಂಬೇಡ್ಕರ್ ಕೆಲವರಿಂದ ಒಂದು ಕಲ್ಯಾಣ ಕುವರ ಹೀಗೆ ಒಂದು ಸಾಲಕ್ಕೆ ಒಂದು 2-3 ಪಿಕ್ಚರ್ ಅವ್ರ ಜೊತೆ ಮಾಡಿದ್ದೆ. ನಿಜ ಹೇಳಬೇಕಂದ್ರೆ ಈ ಚಿತ್ರದಲ್ಲಿ ನಾನು ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಅದು ಯಾರಿಗೆ ಋಣ ಇತ್ತು ಅವರೇ ಮಾಡಬೇಕಾಗಿತ್ತು. ಸುಲಕ್ಷಣ ಕೈದಾಗೆ ಋಣ ಇತ್ತು, ಅದು ಅವಳು ಮಾಡಿದ್ದಾಳೆ. ದೇವರು ಅವ್ರಿಗೆ ಒಳ್ಳೆ ಬಟ್ ತುಂಬ ಚೆನ್ನಾಗಿ ಕೂಡ ಆ್ಯಕ್ಟ್ ಮಾಡಿದ್ದಾಳೆ. ಗಾಡ್ ಬ್ಲೆಸ್ ಯು ಮಾ. ಹಾಗೂ ಇನ್ನಿತರ ಪಾತ್ರಗಳಲ್ಲಿ ಸುಚೇಂದ್ರ ಪ್ರಸಾದ್ ಹಾಗೂ ಹೆಲೆನ್ ಮೈಸೂರು ಹೆಲೆನ್ ಬೆರೆದಾರ್ ಅವರು, ತಬಲಾ ನಾನಿ ಅವರು, ಪಲ್ಲಕ್ಕಿ ರಾಧಾ, ಆಮೇಲೆ ನೀವು ಬರ್ತೀರಾ ರಾಧಾ ಕೃಷ್ಣ ಅವರು, ಹೀಗೆ ಬೀದರ್ನ ಎಲ್ಲ ಪ್ರಮುಖ ನಟರು ನಟಿಯರು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರವನ್ನು ರಚನೆ, ನಿರ್ದೇಶನ, ನಿರ್ಮಾಪಕ, ನಟರು ಕೂಡ ಅವರು ವಿಷ್ಣುಕಾಂತ್ BJ ಅವರು ಮಾಡಿದ್ದಾರೆ. ಈ ಸಂಗೀತಕ್ಕೆ, ಈ ಒಂದು ಚಿತ್ರಕ್ಕೆ ಮುಖ್ಯವಾದದ್ದು ಸಂಗೀತ ಮುಖ್ಯ. ಇದರಲ್ಲಿ ನಮ್ಮ ಹಂಸಲೇಖರ ಗರಡಿಯಲ್ಲಿ ಪಳಗಿದಂಥ ಪಳನಿ ಡಿ ಸೇತುಪತಿ ಅವರು ಬಂದಿದ್ದಾರಾ? ಬನ್ನಿ ಸರ್. ತುಂಬ ಸಂತೋಷ ಸರ್ ನಿಮ್ಮನ್ನು ನೋಡಿದೆ ಇಲ್ಲಿ. ತುಂಬ ಒಳ್ಳೆ ಸಂಗೀತ ಸಂಯೋಜಕರು ಇವರು. ಅವರು ಬಹಳಷ್ಟು ಪಿಕ್ಚರ್ಗಳು ನೋಡಿದ್ದೀನಿ. 100,000ಕ್ಕಿಂತ ಹೆಚ್ಚಾಗಿ ನೀವು ಚಿತ್ರಗಳನ್ನು ಮಾಡಿದ್ದೀರಾ. ನಮ್ಮ ಹೆಸರಾಂತ ಹಂಸಲೇಖ ಅವರ ಗರಡಿಯಲ್ಲಿ ಬೆಳೆದಂಥವರು. ಈ ಒಂದು ಚಿತ್ರಕ್ಕೆ ಜೀವ ತಂದವರು ಇವರೇ. ಒಂದು ಸಂಗೀತ, ಒಳ್ಳೆಯ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮೀಟ್ ಮಾಡಿದ್ದೆ ಈ ಸಂದರ್ಭದಲ್ಲಿ. ಹಾಗೂ ಇನ್ನಿತರ ಎಲ್ಲ ಇನ್ನು ಏನು ಹೇಳಬೇಕು ಅಂದರೆ ಅಕ್ಕ ಮಹಾದೇವಿಯ ಬಗ್ಗೆ ಹೇಳಬೇಕು ಅಂದರೆ, ನಾವು ಚಿಕ್ಕ ವಯಸ್ಸು ಇರುವಾಗಲೇ ನಮ್ಮ ಜೀವನ ಚರಿತ್ರೆ, ಅವರ ಒಂದು ಜೀವನ ಚರಿತ್ರೆ ನಾವು ಪೋಯಿಟ್ ನೋಡ್ರಿ. ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಕನ್ನಡ ನಾಡಿನಲ್ಲಿ ಮೈಸೂರಿಂದ ಬೀದರ್ವರೆಗೆ ಎಲ್ಲ ಕಡೆ
ರಿಲೀಸ್ ಆಗಿದೆ, ಬಿಡುಗಡೆ ಆಗಿದೆ. ರಿಪೋರ್ಟ್ ಚೆನ್ನಾಗಿದೆ. ನಮ್ಮಲ್ಲಿ ಬೀದರ್ನಲ್ಲಂತೂ ತುಂಬ ಒಂಥರ ಭಕ್ತಿ ಭಾವನೆಯಿಂದ ತುಂಬ ಎಂಜಾಯ್ ಮಾಡಿದ್ದಾರೆ. ಭಾಳ ಒಳ್ಳೆ ಭಾವನೆಯಿಂದ ನೋಡಿದ್ದಾರೆ, ನೋಡಿ ಆಚೆಗೆ ಮಾತಾಡ್ತಾರೆ. ಅದು ಸರ್ವೇ ಸಾಮಾನ್ಯ ಆಗಿರ್ಬೋದು, ಆದರೆ ಆನಂದ ಬಾಷ್ಪಗಳು, ಭಕ್ತಿಯ ಒಂದು ಕಣ್ಣುಗಳು ಅವೇನಿರ್ತವೆ ಮುಖ ನಮಗೆ ಹೇಳ್ತವೆ. ನಾನು ಏನು ಹೇಳಾರೆ, ಯಾಕಂದ್ರೆ ಚಲನಚಿತ್ರದ ತುಂಬ ಎಲ್ಲ ಪಾತ್ರದ ಎಲ್ಲ ಡೈಲಾಗು ನಂದೇ ಇದೆ ಇರೋದರಿಂದ ನಾನು ಪದೇ ಪದೇ ನನ್ನ ಡೈಲಾಗ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರದೇ ಇರ್ಬೋದು, ಎಲ್ಲ ಚಲನಚಿತ್ರದಲ್ಲಿ ನನ್ನ ಮಾತುಗಳು ಕೇಳಿಸ್ಕೊಳ್ರಿ. ಈ ಗಡಿನಾಡಿನಲ್ಲಿ ಬೀದರ್ನಲ್ಲಿ ಈ ಕಡೆಗೆ ಇಂಥ ರಚನೆ ತುಂಬ ಸ್ವಲ್ಪ ಕಷ್ಟ. ಅದರಲ್ಲೂ ವಿಶೇಷವಾಗಿ ಶರಣರ ಚಲನಚಿತ್ರ ಆಗೋದು ತುಂಬ ಕಷ್ಟ. ಆದರೆ ಇದೇ ಭೂಮಿನಲ್ಲಿ ಬೆಳೆದಿರೋ ಅನೇಕ ಪ್ರತಿಭೆಗಳು ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಚಲನಚಿತ್ರಕ್ಕೂ ಶುಭ ಹಾರೈಸಿ, ನಾನು ಇನ್ನೂ ಚಲನಚಿತ್ರ ಮಾಡಬೇಕು ಮತ್ತು ನಮ್ಮ ಕಲಾವಿದರು ಎಲ್ಲರೂ ಇರಬೇಕಂದ್ರೆ ನಮ್ಮ ಭಾಗದವರು ಎಲ್ಲರೂ ಚಲನಚಿತ್ರ ನೋಡಿದ್ದಾದ ಮೇಲೆ ಬೇರೆ ಬೇರೆ ಏನು ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗಲಿ. ಆ ಮೌತ್ ಪಬ್ಲಿಸಿಟಿ ಹೇಗಿರುತ್ತೆ ಅಂದರೆ, ಚೆನ್ನಾಗಿದೆ ಅಂತ ಸುಮ್ಮನೆ ಇರೋದಕ್ಕಿಂತ ಮನಸ್ಸಲ್ಲಿ ಅಂದ್ಕೊಂಡು ಮತ್ತೊಬ್ರಿಗೆ ಇನ್ನೊಬ್ರಿಗೆ ಹೇಳ್ತಾ ಈ ಚಲನಚಿತ್ರ ಒಂದು ಯಶಸ್ವಿಯಾಗಲು ತಾವು ಪಾತ್ರ ಆಗಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡ್ತಾರೆ ಯೂಶ್ವಲಿ ಎಲ್ಲ ಸಿನಿಮಾಗಳು, ಆದರೆ ನಾವು ನಮ್ಮ ಬೀದರಲ್ಲೇ ರಿಲೀಸ್ ಮಾಡಬೇಕು ಅಂತ ಎಲ್ಲ ನಮ್ಮ ಡೈರೆಕ್ಟರ್ ಅವ್ರು ಹೇಳಿದ್ದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಬೀದರಲ್ಲಿ ರಿಲೀಸ್ ಆಗಿದೆ. ನನಗೆ ತುಂಬ ತೃಪ್ತಿ ಆಗ್ತಿದೆ ಸಿನಿಮಾ ರಿಲೀಸ್ ಆಗಿದ್ದು. ಯಾಕಂದರೆ ಎಲ್ಲ ಶರಣರು ಎಲ್ಲರೂ ಬಂದು ಸಿನಿಮಾನ ವೀಕ್ಷಿಸಿ ತುಂಬ ಸುಂದರವಾಗಿ ಬಂದಿದೆ, ಪಾತ್ರನೂ ಚೆನ್ನಾಗಿ ಬಂದಿದೆ, ಇಡೀ ವಚನಗಳು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಇದು ನಾವು ಥಿಯೇಟರ್ಗೆ ಬಂದಿಲ್ಲ, ಮಂದಿರದಲ್ಲಿ ಬಂದು ನೋಡ್ತಾ ಇದ್ದೀವಿ, ದೇವ್ರ ದರ್ಶನ ಆಗ್ತಾ ಇದೆ ಅಂತ ಇಷ್ಟು ಸುಂದರವಾದ ಮಾತು ಹೇಳಿದ ಮೇಲೆ ಇನ್ನೇನು ನಾನು ಮಾತಾಡಲಿ. ದಯವಿಟ್ಟು ಇನ್ನೂ ಹೆಚ್ಚಿನ ಮಟ್ಟಿಗೆ ಜನಸಂಖ್ಯೆಯಲ್ಲಿ ಸಿನಿಮಾನ ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಬನ್ನಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ ಹಾಗೂ ಶರಣಾರ್ಥಿ. ಬೀದರ್ ಜಿಲ್ಲೆಯ ಗೌಳಿ ಸಮಾಜದ ಪೂಜ್ಯ ಶ್ರೀ ಮಹದು ಅಪ್ಪನವರ 144ನೇ ಜಯಂತಿಯ ಅಂಗವಾಗಿ ಪೂಜ್ಯರ ಭಾವಚಿತ್ರದ ಭವ್ಯ ಮೆರವಣಿಗೆಯು ನಗರದ ಪಾಂಡುರಂಗ ಮಂದಿರದಿಂದ ಚೌಬಾರ, ಗವಾನ್ ಚೌಕ್, ಬಸವ ಮಂಟಪ ರೋಡ್, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ವನವಾಸಿ ರಾಮ ಮಂದಿರದ ಮುಖಾಂತರ ಗೌಳಿ ಗಲ್ಲಿಗೆ ಬಂದು ಸಮಾವೇಶಗೊಂಡಿತ್ತು. ಈ ಮೆರವಣಿಗೆಗೆ ಯುವ ಮುಖಂಡರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸೋಮನಾಥ್ ಪಾಟೀಲ್, ಈಶ್ವರ್ ಸಿಂಗ್ ಠಾಕೂರ್, ಶಶಿಧರ್ ಹೊಸಳ್ಳಿ, ರೋಷನ್ ವರ್ಮಾ, ವಿಠಲ್ ರಾವ್ ಗೌಳಿ, ರಾಮಚಂದ್ರ ಗೌಳಿ, ನರೇಶ್ ಗೌಳಿ, ಸುನಿಲ್ ಗೌಳಿ, ಧರ್ಮೇಶ್ ಗೌಳಿ, ತುಕಾರಾಮ್ ಗೌಳಿ, ಲಕ್ಷ್ಮಣ್ ಗೌಳಿ, ಖಂಡೇಶ್ ಗೌಳಿ, ಅರವಿಂದ್ ಗೌಳಿ, ಶಿವಾಜಿ ಗೌಳಿ ಸೇರಿದಂತೆ ಗೌಳಿ ಸಮಾಜದ ಗಣ್ಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. इसे आगे लाने के लिए हम सभी का परिश्रम अति आवश्यक है, यह सब अभी जानते हैं। हमें गौड़ी समाज को आगे बढ़ाना है इसी दिशा में। ये जो प्रभात फेरी होने दो, चाहे वो भवानी मंदिर के मंदिर में इन सभी का सम्मान हो। कई हमारे जो गौड़ी बंधुगण हैं तन मन धन से सुबह से अपने कार्य में, इस पवित्र कार्य में लगे हुए गौड़ी समाज के कारभारी श्री विठल राव घोले द्वारा किया जा सम्मान करने वाले कारभारी जी सम्मान स्वीकार करने वाले गौड़ी समाज बीदर जिला केंद्र आयोजित महादेव अप्पा बताया उस टाइम पे हम विश्व का नंबर 1 बनना बोल के, और वो सपना कर एक अकेले मोदी जी से सब कामयाब नहीं होता। भारत माता विश्व का विश्वगुरु बनना हो तो हम सभी का योगदान उसके अंदर रहना पड़ता। उसके लिए समाज भी इकट्ठा रहना पड़ता। जो या तो ये कार्यक्रम आपका गौड़ी समाज पिछड़ा समाज नहीं,
लेकिन यहाँ लिंगायत समुदाय से एक संबंध रखना हुआ एक समुदाय। हालांकि इसके अंतर्गत ये दिया गया था कि आपको लिंगायत गौड़ी समाज होना है, गौड़ी समाज होना है। इस मंच पर यहाँ एक अवसर प्राप्त हुआ है, वो आपके सामने रखा और आज कभी आने वाले दिनों में भी ಹಿಂದುಳಿದಂತ ಸಮಾಜ ಅಂತ ಗೌಳಿ ಸಮಾಜ ಹಿಂದುಳಿದಂತ ಸಮಾಜ ಅಲ್ಲ. ಗೌಳಿ ಅಂದ್ರೆ ನಾವು ಲಕ್ಷ್ಮಿ ಅಂತ ಹೇಳ್ಕೊತೇವೆ ಗೌಳಿ ಸಮಾಜ ಅಂತ, ಉಳಿದವರೆಲ್ಲ ಅದು ನಾವೇ ಹಿಂದುಳಿದ ಅನ್ಕೊಂಬೋದು ಬೇಡ. ನಾವು ಸಮಾಜದಾಗ ಮುಂದುವರೆದಂಥವ್ರು ದೇವತಾ ಸ್ವರೂಪದ ಒಂದು ಈ ಸಮಾಜ ಏನಾದ್ರು ಸಂಸ್ಕಾರ ಸಂಸ್ಕೃತಿ ದೇಶದ ಬಗ್ಗೆ ಅಭಿಮಾನದ ಅಂದ್ರೆ ಅತ್ಯಂತ ಹೆಚ್ಚಿನ ಅಭಿಮಾನಿಗಳು ಗೌಳಿ ಸಮಾಜ ಇಡೀ ದೇಶದಲ್ಲಿ. ಮತ್ತು ಗೌಳಿ ಸಮಾಜ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಜೊತೆ ನಮ್ಮ ಜೊತೆ ಮತ್ತು ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ. ಇಂಥ ಒಂದು ಸಮಾಜ ಎಲ್ಲ ಸಮಾಜಗಳಿಗೆ ಪ್ರೇರಣೆ ಆಗಬೇಕು. ಇದ್ದಂಥ ಈ ಸಣ್ಣ ಜಾಗದಲ್ಲೇ ಸಮುದಾಯ ಭವನ ಮಾಡ್ಕೊತಾ ಇದ್ವಿ, ಅದಕ್ಕೂ ಕೂಡ ಆದಷ್ಟು ಬೇಗ ಮುಗಿಲಿ. ಎಲ್ಲರೂ ನಾವು ಇನ್ನೂ ವೇದಿಕೆ ಮೇಲೆ ಇರೋ ನಮ್ಮದು ಹಿರಿಯರಿಗೆ ಸಹಕಾರ ಮಾಡ್ಯಾರ, ಇನ್ನೂ ಎಲ್ಲರೂ ಕೂಡಿ ಸಹಕಾರ ಮಾಡಿ ನಿಮ್ಗೆ ಈ ಸಮುದಾಯ ಭವನ ಮುಗಿಸುವಂತ ಕಾರ್ಯ ಮಾಡೋಣ ಅಂತ ಹೇಳಿ ಕಳೆದ ಸನ್ಮಾನ ಮಾಡಿ ಮಾತಾಡೋಕೆ ಅವಕಾಶ ಕೊಡ್ತಾರೆ. बीदर नगर में ज्यादा सबसे ज्यादा दूध जो हम सबके शहर के लिए सबसे अच्छा अमृत माना जाता है। अगर माँ के दूध के बाद कोई दूध है तो वो आपसे मिलने वाला दूध है। उस दूध का केवल हम सभी को पिलाने का नहीं, वो कार्य को रक्षा करने का काम भी आज गौड़ी समाज बीदर नगर के अंदर कर रहा है। और आपको इसके लिए महादेव पापाल जी का बहुत बड़ा आशीर्वाद है। और हर साल को जो गत साल से मैं इस कार्यक्रम में भाग ले रहा हूँ, पिछले साल में भी बहुत अच्छा कार्यक्रम हुआ था, लेकिन उससे बढ़िया कार्यक्रम इस साल हो रहा है। एक ही साल में इतनी प्रगति हो रहा है। गत साल का कार्यक्रम बहुत छोटे जगह में वहाँ पे हुआ था, इस बार एक ढांचा यहाँ पे जो भवानी मंदिर का एक स्ट्रक्चर निर्माण हो गया। आने वाले लगता है अगले साल में इसका उद्घाटन भी हो सकता है। ऐसा जो कार्य चल रहा है, समाज का जो उन्नति हो रहा है, विशेष करके किसी भी समाज का अगर उन्नति होना है तो उस समाज के बच्चों का शिक्षण से होता है। और आजकल आपके बच्चों को भी अच्छे शिक्षण आप सब मिल के दे रहे हैं। महादेव उपाध्याय की कृपा से आपके समाज वाले भी अच्छे अच्छे पोस्ट पे आ रहे हैं और आपके समाज का नाम भी रोशन कर रहा है। विशेष करके हिंदू समाज का जो उन्नति होना, तो उसके अंदर हर छोटे बड़े हर समाज मिलकर करना पड़ता है। सभी भगवानों को पूजा करो, लेकिन अपने घर के भगवान को भी मत भूलो। अपने घर की भगवान की अगर हम पूजा करेंगे ना, हमारे घर के ऊपर कोई संकट नहीं आएगा। किसी प्रकार का संकट और मैं विनती करता हूँ कि हफ्ते में एक बार पूरी हमारी मातृशक्ति और पूरे हमारे गौड़ी समाज के लोग, इतना अच्छा मंदिर बना है, पूरा समाज बैठने का स्थान यहाँ पर है। सारे लोग हम बैठ सकते हैं, यहाँ पर आराम से भजन कर सकते हैं। 2-4 बजे एक तारीख तय कर लो, जगदम्बा की मंगलवार तय कर लो, हनुमान जी का जन्मदिन भी है और जगदम्बा की पूजा भी होती है मंगलवार को। मंगल को हनुमान जी का जन्मदिन भी है और जगदम्बा की पूजा भी होती है। वो तारीख को तय कर लो और जगदम्बा की भी उपासना करना है, माता जी की भी उपासना करना है। साथ में कलयुग में हमको सबसे बड़ी ताकत देने वाले अगर कोई भगवान है तो हनुमान जी है। इसलिए हमारे सारे लोग सामूहिक हनुमान चालीसा पढ़ना चाहिए। ಕುಲದೈವತ್ವ ಶ್ರೀ ಮಾಧವಪ್ಪ ದೇವರ್ಷಿಯವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಕುಲಗುರು ಶ್ರೀ ಬಾಲಬ್ರಹ್ಮಚಾರಿ ಮಾಧವಪ್ಪ ಅವರ ಜಾಗೃತ ಮಠ ಬೀದರ್ ಜಿಲ್ಲೆಯ ಚಿಡ್ಗುಪ್ಪ ಗ್ರಾಮದಲ್ಲಿ ಈಗ ಚಿಡ್ಗುಪ್ಪ ತಾಲೂಕು ಆಗ್ತಾ ಇದೆ. ಅದರಲ್ಲಿ ಒಂದು ದೊಡ್ಡ ಮಠವಾಗಿದ್ದು ಪವಾಡ ಪುರುಷರಾಗಿದ್ದರು. ಅವರ ಪವಾಡಗಳಿಂದ ಸಮಸ್ತ ಗೌಳಿ ಸಮಾಜದ ಬಾಂಧವರಿಗೆ ಸಾಕಷ್ಟು ಚಮತ್ಕಾರಗಳು ಹಾಗೂ ಲಾಭವನ್ನು ದೊರೆತಿದೆ. ಇಡೀ ಭಾರತ ದೇಶದ ಎಲ್ಲ ಗೌಳಿ ಸಮಾಜದವರು ಶ್ರಾವಣ ಮಾಸದಲ್ಲಿ ಅವರ ಜಾತ್ರೆಯನ್ನು ಮಾಡಲು ವಿವಿಧ ರಾಜ್ಯಗಳಿಂದ ಆಗಮಿಸಿ ಬಹಳ ಅದ್ಧೂರಿಯಾಗಿ ಆ ಜಾತ್ರೆಯನ್ನು ಸಂಪನ್ನ ಮಾಡ್ತಾರೆ. ಅಂತಹ ಕುಲದೈವತ್ವ ಶ್ರೀ ಬಾಲಬ್ರಹ್ಮಚಾರಿ ಮಾಧವಪ್ಪ ಅವರ ಜಯಂತಿ ಇಂದು ನಾವು ಬೀದರ್ ನಗರದಲ್ಲಿ ಜನವರಿ 1, 2026ರಂದು ಎಲ್ಲರೂ ಸೇರಿ ಬಹಳ ಖುಷಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ. ಬೀದರ್ ನಗರದ ಪಾಂಡುರಂಗ ದೇವಾಲಯದಲ್ಲಿ ನಮ್ಮ ಹಿರಿಯರು ಸೂರ್ಯಕಾಂತ್ ಶೆಟ್ಕರ್ ಅವರು, NR ವರ್ಮಾ ಅವರು ಎಲ್ಲರೂ ಸೇರಿ ಇದಕ್ಕೆ ಚಾಲನೆ ನೀಡಿದರು. ತದನಂತರ ನಾವೆಲ್ಲ ಬೀದರದ ವಿವಿಧ
ಚೌಕಗಳಲ್ಲಿ ಸಾಗುತ್ತಾ ಬಸವೇಶ್ವರ ವೃತ್ತವನ್ನು ದಾಟಿ ಗೌಳಿಗಲ್ಲಿಯಲ್ಲಿ ನೆಲೆಸಿರುವ ತಾಯಿ ಭವಾನಿ ದೇವಸ್ಥಾನದಲ್ಲಿ ಆರತಿ ಹಾಗೂ ಮಹಾಪ್ರಸಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇಲ್ಲಿ ಎಲ್ಲ ಬಾಂಧವರು, ಬಹಳಷ್ಟು ಕಾರ್ಯಕರ್ತರು, ನಮ್ಮ ಸಮಾಜದ ಮುಖಂಡರಾದ ವಿಠ್ಠಲರಾವ್ ಹುಲೆ ಅವರು, ರಾಮಚಂದ್ರ ಬೋರಿವಾಡೆ ಅವರು ಎಲ್ಲರನ್ನೂ ಸಂಪರ್ಕದಲ್ಲಿ ತಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಜಯಂತಿಯಂದು ಎಲ್ಲರೂ ಸೇರಿ ಇಡೀ ನಮ್ಮ ಸಮಾಜಕ್ಕೆ ಹಾಗೂ ಇಡೀ ಜಿಲ್ಲೆಯ ಎಲ್ಲರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನ ಮಾಡಿದ್ದೇವೆ. ಧನ್ಯವಾದ. ಬೀದರ್ ನಗರಾದ್ಯಂತ ಜನವರಿ 1ರಂದು 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ನಗರದ ಅಂಬೇಡ್ಕರ್ ಕಾಲೋನಿ, ಚಿದ್ರಿ, ಶಹಗಂಜ್, ಹಾರೂರ್ಕೇರಿ, ಕುಂಬರ್ವಾಡ ಬಡಾವಣೆಗಳಿಂದ ವಿಜಯ ಸ್ತಂಭದ ಮೆರವಣಿಗೆ ಬೀದರ್ ನಗರಾದ್ಯಂತ ಆಚರಿಸಲಾಯಿತು. 1818ರ ಜನವರಿ 1ರಂದು ಮಹಾರಾಷ್ಟ್ರದಲ್ಲಿ ನಡೆದ ಭೀಮಾ ಕೋರೆಗಾಂವ್ ಯುದ್ಧವು ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ನಡೆದ ಸ್ವಾಭಿಮಾನದ ಹೋರಾಟವಾಗಿದೆ. ಕೇವಲ 500 ದಲಿತ ಯೋಧರು 28,000 ಮೇಲ್ಜಾತಿ ಪೇಶ್ವ ಪಡೆಗಳನ್ನು ಸೋಲಿಸಿದ್ದು ಇತಿಹಾಸದ ಅಪರೂಪದ ಘಟನೆ. ಈ ಮಹತ್ವದ ಇತಿಹಾಸವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೂ ವಿಶ್ವಕ್ಕೂ ಪರಿಚಯಿಸಿದ ದಿನದ ಅಂಗವಾಗಿ ಆಯಾ ಬಡಾವಣೆಯ ಜನರು ಡಿಜೆ ಸಂಗೀತಕ್ಕೆ ಯುವಕರು ಕುಣಿದು ಕುಪ್ಪಳಿಸಿದ್ದರು. ವಿವಿಧ ವ್ರತಗಳ ಮೂಲಕ ಹಾದು ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಸಮಾವೇಶಗೊಂಡಿತು. 500 लोकांनी 28,000 जणांना मारले. आता तर आम्ही 14 कोटी आहे. घरात घुसून घुसून मारतो. काळजावरी कोरलं नाव आमच्या भीमा कोरेगाव. Exclusive. YM. नका समजू आम्हा कमजोर. आम्ही भीमा
चलो कुशीनगर के 5 लोग दोनों हाथ ऊपर कुशीनगर के आपका बाप पे ಎರಡ್ನೂರ 8ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಮನೆ ಮನೆಗೆ ಅಂಬೇಡ್ಕರ್ ಅನುಷ್ಠಾನ ಸಮಿತಿ ಹಾಗೂ ವಿವಿಧ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಉಷಾಬಾಯಿ ಬನ್ಸೂಡೆ ಹಾಗೂ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ದಶರಥ್ ಗುರು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದರು. ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನದ ಸಂಚಾಲಕ ಮಹೇಶ್ ಗೋರ್ನಾಳ್ಕರ್ ಮಾತನಾಡಿ 1818 ಜನವರಿ 1ರಂದು ಮಹಾರಾಷ್ಟ್ರದಲ್ಲಿ ನಡೆದ ಭೀಮಾ ಕೋರೆಗಾಂವ್ ಯುದ್ಧವು ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ನಡೆದ ಸ್ವಾಭಿಮಾನದ ಹೋರಾಟವಾಗಿದೆ. ಕೇವಲ 500 ದಲಿತ ಯೋಧರು 28,000 ಮೇಲ್ಜಾತಿ ಪೇಶ್ವ ಪಡೆಗಳನ್ನು ಸೋಲಿಸಿದ್ದು ಇತಿಹಾಸದ ಅಪರೂಪದ ಘಟನೆ. ಈ ಮಹತ್ವದ ಇತಿಹಾಸವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೂ ವಿಶ್ವಕ್ಕೂ ಪರಿಚಯಿಸಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಂದಮ್ಮ ಕುಂದೆ, ಸೋನಮ್ಮ ಕಸ್ತೂರೆ, ಶಶಿಕಲಾ ಕಾಂಬ್ಳೆ, ಇಂದುಮತಿ ಸಾಗರ್, ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮೇತ್ರೆ, ಸಿದ್ದರಾಮಪ್ಪ, ಗಣರಾಜ್ಯೋತ್ಸವ ದಿನಾಚರಣೆ ಸಮಿತಿಯ ಗೌರವಾಧ್ಯಕ್ಷ ಅಂಬಾದಾಸ್ ಗಾಯಕ್ವಾಡ್, ಅಧ್ಯಕ್ಷ ಮುಖೇಶ್ ರಾಯ್ ಸೇರಿದಂತೆ ಚಂದ್ರಕಾಂತ್ ನಿರಾಟೆ, ಅರುಣ್ ಪಟೇಲ್, ಜಗನ್ನಾಥ್ ಗಾಯಕ್ವಾಡ್, ಗೋಪಾಲ್ ದೊಡ್ಡಿ, ಋಷಿತ್ ದಾಂಡೇಕರ್, ಜೈಭೀಮ್ ಮಿಠಾರೆ, ಸುಬ್ಬಣ್ಣ ಕರಿಕ್ನಳ್ಳಿ, ಶರಣು ಫೂಲೆ, ನವನಾಥ್ ವಂಟೆ, ಪ್ರಶಾಂತ್ ಭಾವಿಕಟ್ಟಿ, ರಾಜಶೇಖರ್ ಹಲ್ಮಡ್ಗೆ, ಶಿವರಾಜ್ ಅಮ್ಲಾಪುರ್, ನಾಗೇಶ್ ಸಾಗರ್, ಧನ್ರಾಜ್ ಕೋಳಾರ್, ಸತೀಶ್ ತೀನೆ, ಎಂಡಿ ಅನ್ವರ್ ಶಾ, ಮೊಹಮ್ಮದ್ ಖಾಲಿದ್ ಹಾಗೂ ಇತರರು ಉಪಸ್ಥಿತರಿದ್ದರು. ನೂತನ ವರ್ಷದ ಅಂಗವಾಗಿ ಬೀದರ್ನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ನರಸಿಂಹನ ದೇವಸ್ಥಾನದಲ್ಲಿ ಸತತ 5 ವರ್ಷಗಳಿಂದ ಜನಕಲ್ಯಾಣಕ್ಕಾಗಿ ಚಂಡಿ ಹೋಮ ವಿಶೇಷ ಕಾರ್ಯಕ್ರಮವನ್ನು ಭಕ್ತಿ ಭಾವ ಮತ್ತು ಉತ್ಸಾಹದಿಂದ ಹಮ್ಮಿಕೊಳ್ಳಲಾಯಿತು. ನೂತನ ವರ್ಷವು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸಮೃದ್ಧಿಯನ್ನು ತರಲೆಂಬ ಸಂಕಲ್ಪದೊಂದಿಗೆ ಈ ಆಚರಣೆ ನಡೆಸಲಾಯಿತು. ಕಾರ್ಯಕ್ರಮದ ವೇಳೆ ನರಸಿಂಹನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನಕಲ್ಯಾಣ, ಲೋಕಕಾಂತಿ ಹಾಗೂ ಸಾಮಾಜಿಕ ಸಮಾನತೆಗಾಗಿ ಪ್ರಾರ್ಥನೆ ಮಾಡಿದ್ದರು. ನೂತನ ವರ್ಷವನ್ನು ಸೇವಾ ಮನೋಭಾವದೊಂದಿಗೆ ಸ್ವಾಗತಿಸಬೇಕೆಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಅನಂತರಾವ್ ಕುಲಕರ್ಣಿ, ಭೂಷಣ್ ಪಾಠಕ್, ನರೇಶ್ ಪಾಠಕ್, ಯೋಗೇಶ್ ಪಾಠಕ್, ಹೇಮಂತ್ ಪಾಠಕ್, ವಿಜಯಕುಮಾರ್ ಪಾಠಕ್ ಸೇರಿದಂತೆ ಸಂಪೂರ್ಣ ಪಾಠಕ್ ಕುಟುಂಬದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಗಣ್ಯರು ಭಾಗವಹಿಸಿ ನೂತನ ವರ್ಷದ ಆಚರಣೆ ಭಕ್ತಿ ಭಾವದಿಂದ ಹಾಗೂ ಸಾರ್ಥಕವಾಗಿ ನೆರವೇರಿತು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.